ಹಲೋ ಹಲೋ, ಎಲ್ಲರಿಗೂ ನಮಸ್ಕಾರ. ಮಾತಿರಿಗ್ಲ ಸೊಲ್ಮೇಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುರುಷ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಸ್ಟ್ರೀಟ್ ಸ್ಟೈಲ್ ನೂಡಲ್ಸ್ ಮಾಡ್ತಾ ಇದೀವಿ. ಇದು ಹೊರಗಡೆ ಸಿಗೋ ನೂಡಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ವಾವ್, ತುಂಬಾನೇ ಟೇಸ್ಟಿ ಆಗಿರುವ ಸಖತ್ತಾಗಿರುವ ನೂಡಲ್ಸ್ ರೆಡಿ ಆಗಿದೆ. ಇದು ಚಿಕನ್ ಎಗ್ ನೂಡಲ್ಸ್. ನಿಮ್ಗೂ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಚಿಕನ್ ಎಗ್ ನೂಡಲ್ಸ್ ಮಾಡೋದಿಕ್ಕೆ ನಾನಿಲ್ಲಿ ಕ್ಯಾಬೇಜ್, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಎಗ್ ಮತ್ತು ಹಕ್ಕಾ ನೂಡಲ್ಸ್ ನ ತಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ನ ನೂಡಲ್ಸ್ ಯೂಸ್ ಮಾಡಬಹುದು. ನಾನಿಲ್ಲಿ 1 to 3 ನೂಡಲ್ಸ್ ಮಸಾಲ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, ಉಪ್ಪು, ಟೊಮೆಟೊ ಕೆಚಪ್ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಚಿಕನ್ ಕಬಾಬ್ ಮಾಡ್ಕೊಳ್ತೀನಿ. ಚಿಕನ್ ಕಬಾಬ್ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ಯಾವಾಗಾದ್ರೂ ನಿಮ್ಮ ಮನೆಯಲ್ಲಿ ಚಿಕನ್ ಕಬಾಬ್ ಮಾಡಿದ್ರೆ ಅದರಿಂದಾನು ನೂಡಲ್ಸ್ ನ ಮಾಡ್ಕೋಬಹುದು. ಈವ್ನಿಂಗ್ ಸ್ನಾಕ್ಸ್ಗೆ ಅಥವಾ ಯಾರಾದ್ರೂ ಗೆಸ್ಟ್ ಬಂದಾಗ ನೀವು ಇದನ್ನ ಮಾಡ್ಕೊಡ್ಬೋದು. ಈ ಕಬಾಬ್ ರೆಡಿ ಆಯ್ತು. ನಾನು ಇವಾಗ ನೂಡಲ್ಸ್ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ನೀರ್ ಹಾಕೊಳ್ತಾ ಇದ್ದೀನಿ. ನೀರ್ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು. ನೀರ್ ಕಡಿಮೆ ಆದ್ರೆ ನೂಡಲ್ಸ್ ಚೆನ್ನಾಗಿ ಬರಲ್ಲ. ಅದಕ್ಕೆ ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಅಷ್ಟು ಉಪ್ಪು, ಆಮೇಲೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 500 ಗ್ರಾಮ್ಸ್ ನೂಡಲ್ ಪ್ಯಾಕೆಟ್ ತಗೊಂಡಿದ್ದೀನಿ. ಇದರಲ್ಲಿ 1.5 ನೂಡಲ್ಸ್ ಅಷ್ಟು ಹಾಕೊಂತೀನಿ. ಇದರಲ್ಲಿ 2 ಸ್ಲೈಸ್ ಇದೆ. ಉಪ್ಪು ಏನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಮತ್ತೆ ಬೇಕಿದ್ರು ಹಾಕೋಬಹುದು. 1.5 ಸ್ಲೈಸ್ ಅಷ್ಟು ಹಾಕೊಂಡ್ರು ಆರಾಮಾಗಿ 4 ಜನ ತಿನ್ಬೋದು. ಇವಾಗ ನೀರ್ ಕುದೀತಾ ಇದೆ. ನೀರ್ ಕುದಿಬೇಕಾದ್ರೆ ಇದಕ್ಕೆ ನೂಡಲ್ಸ್ ನ ಹಾಕೋಬೇಕು. ಇದು ತುಂಬಾ ಪುಡಿ ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಕಟ್ಟೇನು ಮಾಡಿಲ್ಲ. ಇದೊಂದು 5 ಮಿನಿಟ್ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಬೇಯಿಸಿದ್ರೆ ಆಮೇಲೆ ಮಿಕ್ಸ್ ಮಾಡ್ಬೇಕಾದ್ರೆ ಎಲ್ಲ ಕಟ್ ಕಟ್ ಆಗುತ್ತೆ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗೆಲ್ಲ ವೆಜಿಟೇಬಲ್ ನ ಕಟ್ ಮಾಡ್ಕೊಂತೀನಿ. ನಾನಿಲ್ಲಿ 1 ಈರುಳ್ಳಿ, 1 ಟೊಮೆಟೊ ತಗೊಂಡಿದ್ದೀನಿ. ನೀವು ಟೊಮೆಟೊ ಬೇಕಿದ್ರೆ ಹಾಕಿ, ಇಲ್ಲ ಅಂತಂದ್ರೆ ಟೊಮೆಟೊ ಸಾಸ್ ಯೂಸ್ ಮಾಡ್ಬೋದು. ಆಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡ್ಕೊಂತೀನಿ. ಇವಾಗ 5 ಮಿನಿಟ್ ಅಲ್ಲಿ ನೂಡಲ್ಸ್ ಬೆಂದಿದೆ. ಇದನ್ನ ಇಮಿಡಿಯೇಟ್ ಆಗಿ ಇದರ ಬಿಸಿ ನೀರನ್ನ ಫಿಲ್ಟರ್ ಮಾಡ್ಕೋಬೇಕು. ನೂಡಲ್ಸ್ ನ ಅದ್ರಲ್ಲೇ ಬಿಟ್ರೆ ಅದು ಇನ್ನೂ ಜಾಸ್ತಿ ಬೇಯುತ್ತೆ. ನೂಡಲ್ಸ್ ನ ಬಿಸಿ ನೀರಿಂದ ತೆಗೆದು ಮತ್ತೆ ಅದಕ್ಕೆ ತಣ್ಣೀರ್ ಹಾಕಿ ಅದ್ರ ನೀರ್ನ ಫಿಲ್ಟರ್ ಮಾಡಿ ಇಟ್ಕೊಬೇಕು. ಇಲ್ಲಿ ನೂಡಲ್ಸ್ ಮಾಡೋದಿಕ್ಕೆ ಒಂದು 4 ಎಗ್ ನ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ನಾನು ಈ ಕಡಾಯಿನ ನೂಡಲ್ಸ್ ಮತ್ತೆ ಫ್ರೈಡ್ ರೈಸ್ ಮಾಡೋದಿಕ್ಕಂತಾನೆ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೊಂತಾ ಇದ್ದೀನಿ. ನಾನಿಲ್ಲಿ ಕಬಾಬ್ ಮಾಡಿರೋ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಮಿಕ್ಸ್ ಮಾಡಿರೋ ಎಗ್ ನ ಹಾಕಿದ್ದೀನಿ. ಈ ಎಗ್ ಹಾಕಿದ ತಕ್ಷಣನೇ ಮಿಕ್ಸ್ ಮಾಡ್ಕೋಬಾರ್ದು. ಎಗ್ ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ್ರೆ ಎಗ್ ಬುರ್ಜಿ ತರ ಎಲ್ಲ ಪುಡಿ ಪುಡಿ ಆಗುತ್ತೆ. ಅವಾಗ ತಿನ್ನೋದಿಕ್ಕೆ ಚೆನ್ನಾಗಿರಲ್ಲ. ಇಲ್ಲಿ ಎಗ್ ದೊಡ್ಡ ದೊಡ್ಡ ಪೀಸ್ ಆಗಿ ಸಿಗ್ಬೇಕು. ನೋಡಿ, ಇಷ್ಟು ದೊಡ್ಡ ಪೀಸಸ್ ಆಗ್ಬೇಕು. ಚಿಕನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ರೆಡಿ ಆದ್ಮೇಲೆ ನೂಡಲ್ಸ್ ನ ಬೇಗನೆ ಮಾಡ್ಕೋಬಹುದು. ಈ ರೆಸಿಪಿ ನನ್ನ ಹಸ್ಬೆಂಡ್ಗೆ ಮತ್ತೆ ಅತ್ತೆಗೆ ತುಂಬಾನೇ ಇಷ್ಟ ಆಯ್ತು. ಹೇಳ್ಬೇಕಂದ್ರೆ ಹೊರಗಡೆ ಸಿಗೋದಕ್ಕಿಂತಲೂ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನಾನಿಲ್ಲಿ ನೂಡಲ್ಸ್ ಮಾಡೋದಿಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ತಗೊಂಡೆ. ಅದಕ್ಕೆ 1 ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ಕಟ್ ಮಾಡಿರೋ ಟೊಮ್ಯಾಟೊ ಹಾಕೊಂಡೆ. ಈಗ ಕ್ಯಾಬೇಜ್ ಹಾಕೊಂತಾ ಇದ್ದೀನಿ. ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇಷ್ಟಾದ್ಮೇಲೆ ಇದಕ್ಕೆ ಕಟ್ ಮಾಡಿರೋ ಕಬಾಬ್ ಮತ್ತೆ ಫ್ರೈ ಮಾಡ್ಕೊಂಡಿರೋ ಎಗ್ ಇದನ್ನ ಹಾಕಿ ಬೇಯಿಸ್ಕೊಂಡಿರೋ ನೂಡಲ್ಸ್ ನ ಹಾಕೊಂತಿದ್ದೀನಿ. ಈಗ ಇದಕ್ಕೆ 2 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಂತಾ ಇದ್ದೀನಿ. ನೂಡಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಸೋಯಾ ಸಾಸ್ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಆಮೇಲೆ ರುಚಿಗೆ ಬೇಕಿದ್ರೆ ಉಪ್ಪು, ಆಮೇಲೆ ನೂಡಲ್ಸ್ ಪೌಡರ್ ಹಾಕೊಂತಾ ಇದ್ದೀನಿ. 1 ಫುಲ್ ಪ್ಯಾಕೆಟ್ ನಾನು ಇದಕ್ಕೆ ಹಾಕೊಂಡಿದ್ದೀನಿ. ನೂಡಲ್ಸ್ ಮಸಾಲ ಉಪ್ಪು ಇರುತ್ತೆ, ಅದಕ್ಕೆ ನೀವು ಉಪ್ಪು ಹಾಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಈ ಮಸಾಲ ಎಲ್ಲ ನೂಡಲ್ಸ್‌ಗೂ ತಾಗ್ಬೇಕು. ನೀವಿದು ಫ್ರೈ ಮಾಡ್ಕೊಂಡಷ್ಟು ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೂಡಲ್ಸ್. ಇದೆಲ್ಲಾನು ಹಾಕೊಂಡು ಒಂದ್ 2-3 ನಿಮಿಷ ಫ್ರೈ ಮಾಡ್ಕೊಂಡೆ. ಇದನ್ನ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಿಮ್ ನೂಡಲ್ಸ್ ರೆಡಿ ಆಗುತ್ತೆ. ನೀವು ಇದೇ ತರ ನೂಡಲ್ಸ್‌ನ ನಿಮ್ ಮನೆನಲ್ಲೂ ಟ್ರೈ ಮಾಡಿ. ಹೊರಗಡೆ ಸಿಗೋದಕ್ಕಿಂತಲೂ ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನ್ಸುತ್ತೆ ಈ ನೂಡಲ್ಸ್. ಇಲ್ಲಿ ಟೇಸ್ಟಿ ಆಗಿರುವ ಬಿಸಿ ಬಿಸಿ ನೂಡಲ್ಸ್ ರೆಡಿ ಆಯ್ತು. ನಾನು ಇವಾಗ ಇದನ್ನ ಪ್ಲೇಟಿಗೆ ಹಾಕೊಂತೀನಿ. ಚಿಕನ್ ಪೀಸು ಎಗ್ಗು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನಾನು ಹೇಳಿರೋ ತರಾನೇ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೂ ಈ ನೂಡಲ್ಸ್ ರೆಸಿಪಿ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗ್ ಬರ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.